ಶಿವಮೊಗ್ಗ ಮೆಗಾ ಅಪ್ಡೇಟ್. ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವುದು ಖಚಿತ ಅಂತ ಕಾಣ್ತಾ ಇದೆ. ಈಶ್ವರಪ್ಪನವರು ರಾಘವೇಂದ್ರ ಅವರ ವಿರುದ್ಧ ಸ್ಪರ್ಧೆ ಮಾಡುವ ಖಚಿತತೆ. ಈ ನಡುವೆ ಇವತ್ತು ನರೇಂದ್ರ ಮೋದಿ ಅವರು ಶಿವಮೊಗ್ಗಕ್ಕೆ ಆಗಮಿಸಿದ್ದಾರೆ. ಶಿವಮೊಗ್ಗದಲ್ಲಿ ಈಶ್ವರಪ್ಪ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಹಿಂದುತ್ವದ ವಿಚಾರವನ್ನು ಹೇಳಿಕೊಂಡು ಈ ಬಾರಿಯ ಚುನಾವಣೆಯನ್ನು ಎದುರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ನಡುವೆ ಅಯೋಧ್ಯೆಯಿಂದ ಕರೆ ಮಾಡ್ತಾರೆ RSSನ ಗೋಪಾಲ್ ಅವರು. RSS ನಾಯಕ ಇಡೀ ಅಯೋಧ್ಯೆ ದೇವಸ್ಥಾನ ಇದೆಯಲ್ಲ, ಅಯೋಧ್ಯೆ ದೇವಸ್ಥಾನದ ಇಡೀ ಕಾಮಗಾರಿಯ ಮೇಲುಸ್ತುವಾರಿ ವಹಿಸಿಕೊಂಡಂಥವರು ಗೋಪಾಲ್ ಅವರು, ಕನ್ನಡಿಗರು. ಅವರು ಫೋನ್ ಮಾಡಿ, ನೋಡಿ ನೀವು ಹೋಗಬೇಕು ಇವತ್ತು ನರೇಂದ್ರ ಮೋದಿಯವರ ಕಾರ್ಯಕ್ರಮಕ್ಕೆ ಅಂತ ಫೋನ್ ಮಾಡಿ ಹೇಳ್ತಾರೆ. ಆಗ ಈಶ್ವರಪ್ಪ ಹೇಳ್ತಾರೆ, ನೋಡಿ ಆ ವೇದಿಕೆಯಲ್ಲಿ ಅವರು ಈಶ್ವರಪ್ಪನ ರಾಘವೇಂದ್ರ ಅವರನ್ನು ಗೆಲ್ಲಿಸಿ ಅಂತ ಹೇಳ್ತಾರೆ. ನಾನು ಹೆಂಗೆ ಹೇಳಲಿ ಅಂತ. ಹಾಗಾಗಿ ನಾನು ಹೋಗೋದಿಲ್ಲ, ನಾನು ಗೆಲ್ತೀನಿ, ಗೆದ್ದ ನಂತರ ನಾನೇ ಅಂದರೆ ಆ ಮೋದಿಯವರಿಗೆ ಸಮರ್ಪಿಸ್ತೀನಿ ಅನ್ನುವಂಥ ರೀತಿಯಲ್ಲಿ ಎಲ್ಲ ಮಠ ಮಾನ್ಯಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಆಮೇಲೆ ಹಿಂದುತ್ವ ವಿಚಾರಕ್ಕೆ ಸಂಬಂಧಪಟ್ಟ ಕೆಲವು ನಾಯಕರೇನಿದ್ದಾರೆ ಅಂದರೆ CT ರವಿ, ಆಮೇಲೆ ಬಸವನಗೌಡ ಪಾಟೀಲ್ ಯತ್ನಾಳ್, ಆ ಥರ ಕೆಲವರನ್ನ ಭೇಟಿ ಅಂದರೆ ಅವರು ಮಾಹಿತಿ ಕಲೆ ಹಾಕ್ತಾರಂತೆ ಅವ್ರ ಜೊತೆ ಏನು ಮಾಡ್ಬೋದು ಅಂತೇಳಿ ಎಲ್ಲ ಮಠ ಮಾನ್ಯಗಳಿಗೆ ಹೋಗಿ. ಕಳೆದ ಬಾರಿ 2013ರ ಚುನಾವಣೆಯಲ್ಲಿ ಇವರು ಶಿವಮೊಗ್ಗ ನಗರದಿಂದ ಸ್ಪರ್ಧೆ ಮಾಡಿದಾಗ ಯಡಿಯೂರಪ್ಪನವರು KJP ಕಟ್ಟಿರ್ತಾರೆ. KJPಯಿಂದ ರುದ್ರೇಗೌಡರನ್ನು ಕಣಕ್ಕಿಳಿಸ್ತಾರೆ. ಆಗ ಕಾಂಗ್ರೆಸ್ನ ಪ್ರಸನ್ನ ಕುಮಾರ್ ಕೇವಲ 248 ಮತಗಳ ಅಂತರದಿಂದ ಗೆದ್ದಿರ್ತಾರೆ. ಆ ಸಂದರ್ಭದಲ್ಲಿ ಇದೇ ಈಶ್ವರಪ್ಪ ಶಿವಮೊಗ್ಗ ನಗರದಲ್ಲಿ 3ನೇ ಸ್ಥಾನಕ್ಕೆ ತಳ್ಳಲ್ಪಡ್ತಾರೆ. 31,000 ಓಟುಗಳೇನೋ ಬಂದಿರುತ್ತೆ. ಈಗ ಅವರು ಮಾತಾಡಿದಂಥ ಫೋನ್ ಕಾಲ್ ಇದೆಯಲ್ಲ, ಕೇಳಿಸ್ಕೊಳ್ಳಿ ಏನು ಹೇಳಿದ್ರು. ಹೌದಾ ಅಂತ ಹೇಳ್ಕೊಂಡು ಅವ್ರು ನನಗೆ ಎಂಕರೇಜ್ಮೆಂಟ್ ನೋಡ್ತಾ ಇದ್ದರೆ, ಗೋಪಾಲ್ಜಿ ನಾನು ತುಂಬ ಸ್ಪಷ್ಟ ಹೇಳ್ತೀನಿ, ಶಿವಮೊಗ್ಗದಿಂದ ಜನರ ಆಶೀರ್ವಾದದಿಂದ ಸಾಧು ಸಂತರ ಆಶೀರ್ವಾದದಿಂದ ಗೆದ್ದು ಬಂದು ಸೀದಾ ನೀವಿರೋಂಥ ಜಾಗದ ಅಯೋಧ್ಯೆ ಬಂದು ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದ ಖಂಡಿತ ನಾನು ತಗೋತೀನಿ. ಹಾಂ, ಹೌದು.